ಬರ್ತೇನಂತ ಹೇಳಿದ್ರು, ಇನ್ನೂ ಕಾಣ್ಲಿಲ್ಲವಲ್ಲ. ಬರುವಾಗ ನಂಗೆ ಸನ್ಮಾನ ತರ್ತಾರಂತ ಹೇಳಿದ್ದಾರೆ. ನಂಗೂ 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 ಕೊಡ್ತೇನಂತ ಹೇಳಿದಾಳಲ್ಲ. ಹಾಯ್, ಅಮ್ಮ ಬರ್ತಿದ್ದಾಳೆ. ಕೈಯಲ್ಲಿ ಸನ್ಮಾನ ಉಂಟಲ್ಲ, ಚೆಂಡುಗಳಿರ್ಬೋದು. ಹಾಯ್, ಚೆಂಡುಗಳಾಗಿದೆ. ತುಂಬಾ ಚೆಂಡುಗಳು ಉಂಟಲ್ಲ. ಮಕ್ಕಳೇ, ಈಗ ನಿಮ್ಮ ಉಡುಗೊರೆ. ಎಲ್ರೂ ಬನ್ನಿ ಇಲ್ಲಿ, ನಿಮಗೆ ಆಟ ಆಡಲು ಚೆಂಡುಗಳು. ಎಲ್ಲರಿಗೂ ಚೆಂಡುಗಳಿವೆ. ಒಳ್ಳೆ ಮಕ್ಕಳಾಗಿ ಸಾಲಾಗಿ ಬನ್ನಿ ನೋಡುವ. ಆಗೋದಲ್ಲ. ಅನುಸರಣೆಯ ಮಕ್ಕಳು. 1ನೇ ಕೋಳಿ ಓಡಿ ಬಾ, ಹಳದಿ ಚೆಂಡು ನಾ ಕೊಡುವೆ. ಚೆಂಡಿನ ಬಣ್ಣ ಯಾವುದು? ಚೆಂಡು ಹೂವಿನ ಹಳದಿ ಬಣ್ಣ. ಚೆಂಡು ಹೂವಿನ ಹಳದಿ ಬಣ್ಣ. 2ನೇ ಕೋಳಿ ಓಡಿ ಬಾ, ಹಸಿರ ಚೆಂಡು ನಾ ಕೊಡುವೆ. ಚೆಂಡಿನ ಬಣ್ಣ ಯಾವುದು? ಗಿಡದ ಎಲೆಯ ಹಸಿರು ಬಣ್ಣ. ಗಿಡದ ಎಲೆಯ ಹಸಿರು ಬಣ್ಣ. 3ನೇ ಕೋಳಿ ಓಡಿ ಬಾ, ಕೆಂಪಿನ ಚೆಂಡ ನಾ ಕೊಡುವೆ. ಚೆಂಡಿನ ಬಣ್ಣ ಯಾವುದು? ದಾಸವಾಳ ಹೂವಿನ ಕೆಂಪು ಬಣ್ಣ. ದಾಸವಾಳ ಹೂವಿನ ಕೆಂಪು ಬಣ್ಣ. 4ನೇ ಕೋಳಿ ಓಡಿ ಬಾ, ಬಿಳಿಯ ಚೆಂಡ ನಾ ಕೊಡುವೆ. ಚೆಂಡಿನ ಬಣ್ಣ ಯಾವುದು? ತುಂಬೆ ಹೂವ ಬಿಳಿ ಬಣ್ಣ. ತುಂಬೆ ಹೂವ ಬಿಳಿ ಬಣ್ಣ. 5ನೇ ಕೋಳಿ ಓಡಿ ಬಾ, ನೀಲಿಯ ಚೆಂಡ ನಾ ಕೊಡುವೆ. ಚೆಂಡಿನ ಬಣ್ಣ ಯಾವುದು? ಆಕಾಶದ ನೀಲಿ ಬಣ್ಣ. ಆಕಾಶದ ನೀಲಿ ಬಣ್ಣ. ಅಮ್ಮ, ಇನ್ನು ನಾವು ಆಡ್ಲಿಕ್ಕೆ ಹೋಗ್ಬೋದಾ? ಆಟ ಆಡಿ, ಜಾಗ್ರತೆ. ಆ ಏನು ಏನಾಯ್ತು ಮಕ್ಕಳೇ? ನನ್ನ ಹಳದಿಯ ಚೆಂಡು. ಅಲ್ಲ, ಇದೀಗ ಯಾರು ಇಲ್ಲಿ ಗುಂಡಿಯ ತೋಡಿದ್ದು? ಸರಿ, ಯಾರು ಈ ಗುಂಡಿಯ ತೋಡಿದ್ದು? ಹೌದು ಸರಿ, ಹೌದು ಸರಿ. ನಾನೇ ಮಕ್ಕಳೇ, ನಾನು ಈ ಹಳ್ಳದಲ್ಲಿಯೇ ಇರೋದು. ಅದೇ ಮಕ್ಕಳೇ, ಇದುವೇ ಏಡಿ ಅಣ್ಣ. ಅಣ್ಣ ಹೀಗೆ ಗುಂಡಿ ತೋಡಿ ಅದ್ರೊಳಗೆ ಇರ್ತಾನೆ. ಅಯ್ಯೋ, ಸುಮ್ಮನೆ ಇದರೊಳಗಿದ್ರೆ ಹಸಿವಾಗಲ್ವಾ? ಅಣ್ಣ ಆಹಾರ ಹುಡುಕಿ ಹೊರಗೆ ಬರ್ತಾನೆ. ಶತ್ರು ನೋಡಿದ್ರೆ ಬೇಗ ಒಳಗೆ ಬಂದ ಉಚ್ಕೊಳ್ತಾನೆ. ತುಂಟ, ಒಳ್ಳೆಯ ಸೂತ್ರಧಾರಿ. ನನ್ನ ಹಳದಿ ಚೆಂಡು. ಏಡಿ ಅಣ್ಣ ಮಕ್ಕಳು ಬೇಕಂತ ಚೆಂಡನ್ನು ಒಳಗಾಕ್ಲಿಲ್ಲ, ಗೊತ್ತಿಲ್ದೆ ಬಂದ್ಬಿಡ್ತು. ಪೆಟ್ಟೇನಾಗ್ಲಿಲ್ವೆಲ್ಲ? ಏನು ತೊಂದರೆ? ಮಕ್ಕಳಾಡುವಾಗ ಇದೆಲ್ಲ ಸಾಧಾರಣ. ಅವಶ್ಯಕತೆ ಇರುವಾಗ ಹೇಳಿ, ನಾನು ಚೆಂಡು ತೆಗೆದು ಕೊಡುವೆ. ಅದಾಗ್ಬೋದು. ಅದಕ್ಕೇನೆ ಸಮಯ ಸರಿಯಾಗಿರುತ್ತೆ. ಮಕ್ಕಳೇ, ಮರ್ತಿರಲ್ಲ, ನಿಮ್ಮ ಚೆಂಡನ್ನು ತೆಗೆದುಕೊಟ್ಟ ಏಡಿ ಅಣ್ಣನ್ಗೆ ಧನ್ಯವಾದ ಹೇಳುದ್ ಬೇಡ್ವಾ?
ಧನ್ಯವಾದ. ಆಗಬಹುದು, ಒಳ್ಳೆ ಮಕ್ಕಳು. ಅಮ್ಮ ಅಮ್ಮ, ನಾವೀಗ ಎಲ್ಲಿಗೆ ಹೋಗ್ತಿದ್ದೀವಿ? ನದಿ ಹತ್ರ ಹೋಗ್ತಾ ಇದೀವ ಅಮ್ಮ. ನಾವು ಹೂವಿನ ತೋಟಕ್ಕೆ ಹೋಗ್ತಿದೀವ. ಇಲ್ಲ ಇಲ್ಲ, ಮಾವಿನ ತೋಟ ಹತ್ರ ಹೋಗ್ತಿರ್ಬೋದು. ಇಲ್ಲ, ಕೋಮರಿ ಮಲ್ಲಿ ಹತ್ರ ಹೋಗ್ತಿದ್ದೀವಿ. ನನ್ನ ಮುದ್ದು ಮಕ್ಕಳೇ, ಒಬ್ಬೊಬ್ರು ಒಂದೊಂದು ಹೇಳ್ತಿದ್ದೀರಲ್ಲ. ಇವತ್ತು ನಾವು ಹೋಗ್ತಾ ಇರೋದು ಅಂಥ ಜಾಗಕ್ಕೇನಲ್ಲ. ಇಲ್ಲಿ ನೋಡ್ತಿದ್ದೀರಾ? ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಆ ಮಾವಿನ ಮರದ ಹತ್ರ ಹೋಗ್ತಿದೀವಿ. ಮುದ್ದು ಮರಿಗಳೇ, ಇವತ್ತು ನಾವು ಇದೇ ಜಾಗದಲ್ಲಿ ಆಟ ಆಡೋಣವಾ? ತುಂಬಾ ಜಾಲಿ ಆಗಿದೆಯಲ್ಲ. ನೋಡಿದ್ರಾ? ಮಂಜುಟ್ಟಿ ಬೀಜಗಳನ್ನ ನೋಡಿದ್ರಾ? ಅದನ್ನ ಇಟ್ಕೊಂಡು ಆಟ ಆಡೋಣ. ನಾವದನ್ನ ಅಂಗಂಗೆ ಎತ್ಕೊಂಡ್ ಬಿಡೋಣ. ನನಗೆ ತುಂಬಾ ಸಿಕ್ಕಿದೆ. ನಂಗೂ ಜಾಸ್ತಿ ಸಿಕ್ಕಿದೆ. ಇಲ್ಲ ಇಲ್ಲ, ನನಗೆ ತುಂಬಾ ಸಿಕ್ಕಿರೋದು. ಎಲ್ಲರಿಗಿಂತ ಜಾಸ್ತಿ ನನಗೆ ಸಿಕ್ಕಿರೋದು. ಮಂಜುಟ್ಟಿ ಬೀಜಗಳು ಯಾರಿಗೆ ಜಾಸ್ತಿ ಸಿಕ್ಕಿರೋದು ನಿಮ್ಗೆಲ್ಲ ಹೇಗ್ ಗೊತ್ತಾಯ್ತು? ನೋಡಿದ್ರೆ ಗೊತ್ತಾಗುತ್ತೆ. ಹೌದು ಹೌದು. ನಿಮ್ಮಲ್ಲಿ ಯಾರಿಗೆ ಮಂಜುಟ್ಟಿ ಬೀಜಗಳು ಜಾಸ್ತಿ ಸಿಕ್ಕಿದೆ ಅಂತ ಗೊತ್ತಾಗ್ಬೇಕಾದ್ರೆ ಅದನ್ನ ಎಣಿಸಿ ನೋಡ್ಬೇಕು. ಅದು ಹೇಗೆ? ಇಲ್ಲಿ ನೋಡಿ, ಹೀಗೆ 1. ಹ, ಚೆನ್ನಾಗಿದೆ. ನಿಮಗೆ ಸಿಕ್ಕಿರೋ ಒಂದೊಂದು ಮಂಜುಟ್ಟಿ ಬೀಜಗಳನ್ನು ನಿಮ್ಮ ಜಾಗದಲ್ಲಿ ಹೋಗಿ ಇಟ್ಕೊಳ್ಳಿ. ಇನ್ನು 2. 1 1 2. ಮಂಜುಟ್ಟಿ ಬೀಜಗಳು 2 ಆಯ್ತು. 3. 2 1 3. 2 1 3. ಮಂಜುಟ್ಟಿ ಬೀಜಗಳು 3 ಆಯ್ತು. 4. 3 1 4. 4. ಮಂಜುಟಿ ಬೀಜಗಳು 4. 5. 4 1 5. 5. 4 1 5. ಮಂಜುಟಿ ಬೀಜಗಳು 5 ಆಯ್ತು. 6. 5 1 6.
6. ಮಂಜೂಟಿ ಬೀಜಗಳು ಆರಿದೆ. ಮುಂದಿಂದು 7. 6 1 7. 7. ಮಂಜಾಟು ಬೀಜಗಳು 7 ಆಯ್ತು. 8. 7 1 8. 8. ಮಂಜೂಟಿ ಬೀಜಗಳು 8 ಇವೆ. 9. 8 1 9. 9. ಮಂಜೂಟಿ ಬೀಜಗಳು 8 ಆಯ್ತು. ಇನ್ನು 10. 9 1 10. 10. ಮಂಜೂಟಿ ಬೀಜಗಳು 10 ಆಯ್ತು. 10 ಅಂದ್ರೆ ಅದು ಮುತ್ತು. ಈಗ ನಾವೆಲ್ಲರೂ ಒಂದಾಗಿರ್ಬೇಕು. ಒಟ್ಟಿಗೆ ಇದ್ದಾಗ ಎಲ್ಲ ಚೆನ್ನಾಗಿತ್ತು ಅಲ್ವಾ? ಒಂದು ಕಾಲದಲ್ಲಿ ಒಂದು ಊರಿನಲ್ಲಿ ಒಬ್ರು ಅಜ್ಜಿ ಇದ್ರು. ಆ ಅಜ್ಜಿ ತನ್ನ ಮನೇನು ಅಕ್ಕಪಕ್ಕದಲ್ಲಿನೂ ತುಂಬಾ ಶುದ್ಧವಾಗಿ ಇಟ್ಕೊಳ್ತಿದ್ರು. ಹೂಗಳು ಗಿಡಗಳು ಅಂತ ತನ್ನ ಮನೆಯ ಅಕ್ಕಪಕ್ಕದಲ್ಲಿ ಯಾವಾಗ್ಲೂ ತುಂಬಾ ಚೆನ್ನಾಗಿ ಇಟ್ಕೊಂಡಿರ್ತಿದ್ರು. ಆದ್ರೆ ಹಕ್ಕಿಗಳ್ನು ದುಂಬಿಗಳ್ನು ಇಷ್ಟಪಟ್ಟಂತ ಅಜ್ಜಿ ಒಟ್ಟಾಗಿ ಮರದ ನೆರಳಲ್ಲಿ ಬಂದು ಕೂತ್ಕೋತಿದ್ದ ಆ ಕಾಗೆಗಳ ಜೊತೆ ನಿರಂತರವಾಗಿ ಜಗಳ ಮಾಡ್ತಾನೆ ಇದ್ರು. ಅಯ್ಯೋ, ಈ ಕಾಗೆಗಳ ಗಲಾಟೆ ತಡೆಯಕ್ಕಾಗ್ತಿಲ್ಲ. ಯಾವಾಗ ನೋಡಿದ್ರೆ ಬಂದ್ ಕುತ್ಕೋತಾವೆ ಇಲ್ಲೇ. ಹೋಗಿ ಕಾಗೆಗಳ, ಹೋಗಿ ಹೋಗಿ. ಅಜ್ಜಿ ಯಾಕೆ ಕಾಗೆಗಳನ್ನ ಯಾವಾಗ್ಲೂ ಈ ತರ ಬೈತಿರ್ತಾರೆ? ಕಾಗೆಗಳು ನೋಡೋದಕ್ಕೆ ಚೆನ್ನಾಗಿಲ್ವಲ್ಲ, ಅದಕ್ಕೆ ಈ ತರ ಆಡ್ತಾರೆ. ಹಾ, ಮತ್ತೆ ಯಾವಾಗ್ಲೂ ಈ ತರ ಕೋಪ ಮಾಡ್ಕೊಳ್ಳೋದು ಒಳ್ಳೇದಲ್ಲ. ಹೀಗಿರುವಾಗ ಆ ಅಜ್ಜಿ ಒಂದಿನ ಮೈಗೆ ಹುಷಾರಿಲ್ದೆ ಮಲ್ಕೊಂಡಿದ್ರು. ತಮ್ಮ ರೂಮಿನಲ್ಲಿ ಒಂದು ಬೆಡ್ ಮೇಲೆ ಮಲಗಿದ್ದಂಥ ಆ ಅಜ್ಜಿ ಕಿಟಕಿ ಆಚೆಯಿಂದ ತಮ್ಮ ಮನೆ ಹೊರಕ್ಕೆ ಬಿದ್ದಂಥ ಆ ಎಲೆಗಳನ್ನ ಗಿಡಗಳನ್ನ ನೋಡಿ ತುಂಬಾ ಬೇಜಾರು ಮಾಡ್ಕೊಂಡ್ರು. ಅಯ್ಯಯ್ಯೋ, ಮನೆ ಆಚೆ ಕಸದಿಂದ ತುಂಬ ಹೋಗಿದೆಯಲ್ಲಪ್ಪ. ಇವಾಗ ಏನ್ ಮಾಡೋದು? ಹಾ,
ನನಗೆ ಬಂದಿರೋ ಕಾಯಿಲೆ ಸರಿ ಹೋದ್ಮೇಲೆ ಸ್ವಚ್ಛ ಮಾಡಬಹುದು. ನನಗೆ ಯಾರಾದರೂ ಸಹಾಯ ಮಾಡೋಕ್ಕಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಮನೆ ಹೊರಗಡೆ ಇದ್ದ ಆ ಮರದ ನೆರಳಲ್ಲಿ ಯಾವಾಗ್ಲೂ ಬಂದು ಕೂತ್ಕೋತಿದ್ದ ಆ ಕಾಗೆಗಳ ಗುಂಪು ಅಜ್ಜಿ ಅಮ್ಮನೆ ಹಾಗೂ ಅಕ್ಕಪಕ್ಕದಲ್ಲಿ ಬಿದ್ದಂಥ ಆ ಕಸಗಳನ್ನ ನೋಡಿ ಏನೋ ಆಗಿದೆ ಅಂತ ಸಂದೇಹ ಪಟ್ವು. ಆ ಅಜ್ಜಿ ಇಲ್ಲಿಲ್ವಾ? ಮನೆ ತೋಟ ಎಲ್ಲ ಗಲೀಜಾಗಿದೆ ಅಲ್ವಾ? ನೀನ್ ಹೇಳೋದು ಸರಿನೇ. ಯಾವಾಗ್ಲೂ ಮನೆ ಸುತ್ತಮುತ್ತ ಸ್ವಚ್ಛವಾಗಿರ್ತಿರೋ ಆ ಅಜ್ಜಿ ಎಲ್ಲಿ ಹೋಗಿರ್ಬೋದು? ಒಂದ್ ವೇಳೆ ಮೈಗೆ ಹುಷಾರಿಲ್ದೆ ಮಲಗ್ಬಿಟ್ಲಾ? ಅಜ್ಜಿ ಎಲ್ಲಾದ್ರೂ ಹೋಗ್ಬಿಟ್ಲಾ? ಹಾಗಾದ್ರೆ ಇದನ್ನೆಲ್ಲ ನಾವೇ ಸ್ವಚ್ಛ ಮಾಡೋಣ. ಅದು ಮಾಡ್ಬೇಕಾ ಹೇಗೆ? ನಾವದು ಮಾಡಿದ್ರೆ ಅಜ್ಜಿ ಅಮ್ಮಗೆ ಇಷ್ಟ ಆಗುತ್ತಾ? ನಮ್ಮನ್ನು ನೋಡಿದಾಗೆಲ್ಲ ಅವ್ರು ನಮ್ಮನ್ನು ಬೈತಾನೆ ಇರ್ತಾರಲ್ಲ. ಅದು ಅಜ್ಜಿ ನಮ್ಮ ಮೇಲಿರೋ ಕೋಪದಲ್ಲಿ ಹಂಗೆ ಮಾಡಿರ್ತಾರೆ. ಬನ್ನಿ ಗೆಳೆಯರೇ, ನಾವೋಗಿ ಸ್ವಚ್ಛ ಮಾಡೋಣ. ಅಜ್ಜಿ ನೋಡಿದ್ರೆ ತುಂಬಾ ಸಂತೋಷ ಪಡ್ತಾರೆ. ಈ ಕಾಗೆಗಳಿಗೆ ಅಜ್ಜಿ ಬೈದಿ ನೆನ್ಪೇ ಇರಲ್ವಾ? ಈ ಕಾಗೆಗಳಿಗೆ ದಿನ ಅಜ್ಜಿಯಿಂದ ಬೈಸ್ಕೊಳ್ಳಿಲ್ಲ ಅಂದ್ರೆ ಅವ್ರಿಗೆ ನಿದ್ದೆನೇ ಬರಲ್ಲ ಅನ್ಸುತ್ತೆ. ಆದ್ರೂ ಇವ್ರು ಮಾಡ್ತಿರೋ ಕೆಲ್ಸ ತುಂಬಾ ಒಳ್ಳೆ ಕೆಲ್ಸ. ಒಳ್ಳೆ ವಿಷಯನೇ ಅದು. ಮಾತೆತ್ತಿದ್ರೆ ಅಜ್ಜಿ ಯಾವಾಗ್ಲೂ ಇವ್ರನ್ನ ಬೈತಾನೆ ಇದ್ರಲ್ವಾ? ಅವ್ರಿಗಿದೆಲ್ಲ ಇಷ್ಟ ಆಗತ್ತಾ? ಅದು ಸರಿನೇ, ನೋಡೋಣ ಏನಾಗುತ್ತೆ ಅಂತ. ಕಾಗೆಗಳು ಹೀಗೆ ಮನೆ ಸುತ್ತ ಶುದ್ಧ ಮಾಡ್ತಿದ್ದನ್ನ ನೋಡಿ ಕಿಟಕಿಯಿಂದ ನೋಡಿದಂಥ ಆ ಅಜ್ಜಿ ಕಾಗೆಗಳಿಗೆ ಬೈದು ಓಡಿಸಿದ್ದನ್ನ ನೆನೆಸ್ಕೊಂಡು ತುಂಬಾ ಬೇಜಾರು ಮಾಡ್ಕೊಂಡ್ರು. ದೇವ್ರೆ, ಈ ಅಮಾಯಕ ಕಾಗೆಗಳನ್ನ ನಾನು ಯಾವಾಗ್ಲೂ ಬೈತಾನೇ ಇದ್ದೆ. ಕಾ ಕಾ ಅಂತ ಗಲಾಟೆ ಮಾಡ್ತಿದ್ದ ಈ ಕಾಗೆಗಳ ಗುಂಪಿಗೆ ಇಷ್ಟು ಒಳ್ಳೆ ಮನಸ್ಸಿದೆ ಅಂತ ಇವಾಗ್ಲೇ ಅರ್ಥ ಆಯ್ತು. ಅಯ್ಯೋ ಮಕ್ಕಳ, ಹೋಗ್ಬೇಡಿ, ಹಾರ್ ಹೋಗ್ಬೇಡಿ, ಹೆದರ್ಬೇಡಿ. ನಾನ್ ನಿಮಗೆ ಬೈಯೋದಾಗ್ಲಿ ಹೊಡೆಯೋದಾಗ್ಲಿ ಮಾಡೋದಿಲ್ಲ. ಇಲ್ಲಿ ನೋಡ್ತಾ ಇದ್ದೀರಾ, ತುಪ್ಪದ ಕಜ್ಜಾಯ, ಇದೆಲ್ಲ ನಿಮಗೇನೆ. ಬನ್ನಿ, ಬಂದಿದನ ತಿನ್ನಿ. ಬೇಗ ಬನ್ನಿ, ಬನ್ನಿ ಮಕ್ಕಳ, ಬನ್ನಿ ಬನ್ನಿ, ಬಂದು ತಿನ್ನಿ. ತುಂಬಾ ಪ್ರೀತಿಯಿಂದ ಆ ಅಜ್ಜಿ ಎಲೆ ಮೇಲಿಟ್ಟಂತ ಆ ರುಚಿಯಾದ ತಿಂಡಿಯನ್ನ ತಿನ್ನೋದಕ್ಕೆ ಕಾಗೆಗಳು ಮೇಲಿಂದ ಕೆಳಗೆ ಹಾರ್ಕೊಂಡ್ ಬಂದ್ವು. ಎಲ್ಲರೂ ಒಟ್ಟಿಗೆ ತಿನ್ನೋದಕ್ಕೆ ಶುರು ಮಾಡಿದ್ರು. ಹಾಗೆ ಅವತ್ತಿನಿಂದ ಅಜ್ಜಿ ಹಾಗೆ ಕಾಗೆಗಳು ತುಂಬಾ ಗೆಳೆತನದಿಂದ ಕಾಲ ಕಳೆದ್ರು.